ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಧುರ ದೇವಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವಿಡಿಯೋ ಮಾಡ್ತೀರಾ ಸ್ಪೆಷಲ್ ಅಂತ ಅಂದರೆ, ಸೊ ನಾನು ಒಂದು ಹೊಸ ವಿಷಯ ಜೊತೆಗೆ ಬಂದಿದ್ದೀನಿ. ಆ ಹೊಸ ವಿಷಯ ಏನಪ್ಪ ಅಂತ ಅಂದರೆ, ಆ್ಯಂಡ್ ನನಗೂ ಕೂಡ ಅದು ಹೊಸ ವಿಷಯನೇ. ಸೊ ಹೊಸ ವಿಷಯ ಅಂತ ಜಾಸ್ತಿ ಹಿಡಿಯಲ್ಲ. ಸೊ ಹೊಸ ವಿಷಯ ಏನಪ್ಪ ಅಂತ ಅಂದರೆ, ಜಸ್ಟ್ ಅದು ನಾನು ಕೊಲಾಬ್ರೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಸೊ ಯಾವ ಥರ ಕೊಲಾಬ್ರೇಷನ್ ಅಂತ ಅಂದರೆ, ನಾನು ಒಂದು ಪ್ರಾಡಕ್ಟ್ನ ತರಿಸ್ಕೊಂಡು ಅದ್ರ ಬಗ್ಗೆ ಅವರಿಗೆ ಒಂದು ರಿವ್ಯೂ ಕೊಟ್ಬಿಟ್ಟು ಜಸ್ಟ್ ಆಮೇಲೆ ನೆಕ್ಸ್ಟ್ ಸ್ವಲ್ಪ ಡೇಸಲ್ಲಿ ನಾನೇನು ಅಮೌಂಟಿಂದ ತರಿಸಿರ್ತೀನೋ ಪ್ರಾಡಕ್ಟ್ನ, ಅದು ನನಗೆ ಅಮೌಂಟು ರಿಟರ್ನ್ ಕೂಡ ಆಗುತ್ತೆ ವಿತ್ ಡೆಲಿವರಿ ಚಾರ್ಜ್. ಓಕೆನಾ? ಸೊ ಏನು ಅದು ಡೆಲಿವರಿ ಚಾರ್ಜಸ್ ಇರುತ್ತೋ ಪ್ಲಸ್ ಪ್ರಾಡಕ್ಟದು ಚಾರ್ಜ್ ಏನಿರುತ್ತೋ, ಸೊ ಅದೆಲ್ಲ ಸೇರಿನೂ ನನಗೆ ಅಮೌಂಟು ಫ್ಯೂ ಡೇಸಲ್ಲಿ ನನಗೆ ರಿಟರ್ನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಆಮೇಲೆ ಏನಪ್ಪ ಅಂದರೆ, ಆ ಪ್ರಾಡಕ್ಟ್ ನಾನು ಏನು ತರಿಸಿರ್ತೀನೋ ಆ ಪ್ರಾಡಕ್ಟು ನನಗೇನೆ ಉಳ್ಕೊಂಡಿರುತ್ತೆ. ನಾನು ಯಾರಿಗೂ ರಿಟರ್ನ್ ಅದನ್ನು ಕೊಡಬೇಕು ಅನ್ನೋ ಅಗತ್ಯ ಇರಲ್ಲ. ಸೊ ಈ ಥರ ಇರುತ್ತೆ. ಸೊ ನಾನು ಅದನ್ನು ಯಾವ ಥರ ಸ್ಟಾರ್ಟ್ ಮಾಡಿದೆ ಅಂತ ಒಂದು ಶಾರ್ಟ್ ಫಾರ್ಮಲ್ಲಿ ಹೇಳ್ತೀನಿ. ನಾನೊಂದು ಇನ್ಸ್ಟಾ ಪೇಜಿಂದ ಹುಡ್ಕೊಂಡು ಹೋದಾಗ ಒಂದು ಪೇಜ್ ಸಿಕ್ತು. ಆ ಪೇಜಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಆಮೇಲೆ ವಾಟ್ಸಪ್ಪಿಂದ ಕನೆಕ್ಟ್ ಆದೆ. ಸೊ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಇರುತ್ತೆ. ಸೊ ಆ ಗ್ರೂಪಲ್ಲಿ ಫೋಟೋಸ್ ಹಾಕ್ತಿರ್ತಾರೆ. ಆ ಫೋಟೋಸಲ್ಲಿ ನನಗೆ ಯಾವುದಾದ್ರು ಬೇಕು ಅಂತ ಅಂದರೆ, ಸೊ ನಾನು ಹೋಗ್ಬಿಟ್ಟು ಅದನ್ನು ಪರ್ಚೇಸ್ ಮಾಡಬೇಕು ಆ್ಯಪಲ್ಲಿ. ಮೀನ್ಸ್ ಅಂದರೆ ಮಿಂತ್ರಾ ಮತ್ತು ಮೀಶೋ ಆಲ್ಮೋಸ್ಟ್ ಇರುತ್ತೆ. ಮಿಂತ್ರಾ, ಮೀಶೋ ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ತುಂಬ ವೆಬ್ಸೈಟ್ಸ್ ಆ್ಯಪಿಂದ ಇರುತ್ತೆ. ಯಾವುದೇ ವೆಬ್ಸೈಟಿಂದ ಇರಲ್ಲ. ವೆಬ್ಸೈಟಲ್ಲಿ ಮೀನ್ಸ್ ಅಂದರೆ ಯಾವ ಥರ ಆಗ್ಬಿಡುತ್ತೆ ಅಂದರೆ, ಫೇಕ್ ಆಗಬಹುದು, ಇನ್ ಕೇಸ್ ಫ್ರಾಡ್ ಆಗಬಹುದು, ಸ್ಕ್ಯಾಮ್ ಆಗಬಹುದು ಅಂತ ತುಂಬಾ ಯೋಚನೆ ಇರುತ್ತೆ. ಬಟ್ ಅಮೆಝಾನಿಂದ ತರಿಸೋದು, ಫ್ಲಿಪ್ಕಾರ್ಟಿಂದ ತರಿಸೋದಾದರೆ ಬಟ್ ಯಾವುದೇ ರೀತಿಯಾದಂಥ ಪ್ರಾಡಕ್ಟು ಸ್ವಲ್ಪ ಫಾಲ್ಟ್ ಇರ್ಬೋದು ಕೆಲವೊಂದು, ಬಟ್ ಅದೇ ಸ್ಕ್ಯಾಮ್ ಅಂತೂ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಆ ಒಂದು ಪರ್ಸನ್ ಇದ್ರಲ್ಲ ನನ್ನ ಜೊತೆ ಕೊಲ್ಯಾಬ್ ಮಾಡೋರು, ಅವ್ರು ಇನ್ ಕೇಸ್ ಏನಾದರೂ ಫೇಕ್ ಆಗಿರಬಹುದು ಅನ್ನೋದು ಒಂದು ಯೋಚನೆ ಕೂಡ ನನಗೂ ಇತ್ತು. ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಕೂಡ ಕೊಲಾಬ್ರೇಷನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸ್ಮಾಲ್ ಅಮೌಂಟಿಂದನೇ ಸ್ಟಾರ್ಟ್ ಮಾಡಿರೋದು. ಸೊ ಸ್ಮಾಲ್ ಅಮೌಂಟ್ ಅಂದರೆ 150 + 200 ಒಳಗಡೆ ನಾನು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಪ್ರಾಡಕ್ಟ್ ತರಿಸಿದ್ದು. ಆ ಪ್ರಾಡಕ್ಟು ಮಿಸ್ ಆಗಿದೆ ನನ್ನಿಂದ, ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಸೊ ಗೈಸ್, ಆ ಪ್ರಾಡಕ್ಟ್ ನನಗೆ ಸಿಗ್ತಿಲ್ಲ. ಆ್ಯಂಡ್ ಇದನ್ನು ಯಾವುದೇ ನಾನು ಒಂದು ಪ್ರಮೋಷನ್ ಕೂಡ ಮಾಡ್ತಿಲ್ಲ. ನಾನು ಒಂದು ಹೊಸ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ಓಕೆನಾ? ಅಷ್ಟೇ, ಜಸ್ಟ್ ಅಷ್ಟೇ, ಯಾವುದೇ ಪ್ರಮೋಷನ್ ಅಲ್ಲ. ಓಕೆನಾ? ಸೊ ನನ್ನ ಒಂದು ಈ ಥರ ಪ್ರೊಸೀಜರ್ ಇರುತ್ತೆ. ಓಕೆನಾ? ಸೊ ಅದರಲ್ಲಿ ಇವಾಗ ನನ್ನ ಹತ್ರ ಇವಾಗ ಸೆಕೆಂಡ್ ಒಂದು ಪ್ರಾಡಕ್ಟ್ ಇದೆ ಪ್ಲಸ್ ಥರ್ಡ್ ಒಂದು ಪ್ರಾಡಕ್ಟ್ ಇದೆ. ಸೊ ಆ ಪ್ರಾಡಕ್ಟನ್ನ ತೋರಿಸ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ, ಈ ಥರ ಏನೇನು ಸಿಕ್ತು ನನಗೆ ಅಂತ. ಇನ್ ಕೇಸ್ ನಿಮಗೆ ಇನ್ನು ಪೂರ್ತಿಯಾಗಿ ನಿಮಗೆ ಡೀಟೇಲಿಂದ ಬೇಕಿರುತ್ತೆ ಕೊಲ್ಯಾಬ್ನ ಮಾಡೋಕ್ಕೆ ಅಂತ ನಿಮಗೇನಾದರೂ ಇದ್ದರೆ, ಸೊ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಒಂದು ವೆಬ್ಸೈಟ್ ಅಥವಾ ಇನ್ಸ್ಟಾ ಪ್ರೊಫೈಲ್ನ ನಿಮಗೆ ಲಿಂಕಲ್ಲಿ ಕಳಿಸ್ಕೊಡ್ತೀನಿ. ಓಕೆನಾ? ಸೊ ಎಸ್ ಗೈಸ್, ಬನ್ನಿ ಪ್ರಾಡಕ್ಟ್ನ ನೋಡೋಣ. ಓಕೆನಾ? ಫಸ್ಟ್ ಪ್ರಾಡಕ್ಟ್ ಮಿಸ್ ಆಗಿದೆ ಅಂತ ನಾನು ಹೇಳಿದೆ. ಸೊ ಅದು ಬಿಟ್ಟು ಇವಾಗ ನನ್ನ ಹತ್ರ ಇರೋದೊಂದು ಸೆಕೆಂಡ್ ಪ್ರಾಡಕ್ಟ್, ಅದನ್ನು ನಾನು ಫಸ್ಟ್ ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡ್ಕೊತೀನಿ ನಿಮ್ಮ ಹತ್ರ. ಸೊ ಫಸ್ಟ್ ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದು ಎಸ್ ಗೈಸ್, ಸೊ ಬ್ಯಾಂಬೋ ಟಿಶ್ಯೂ, ಫೇಸ್ ಟಿಶ್ಯೂ. ಓಕೆನಾ? ಸೊ ಬ್ಯಾಂಬೋ ಫೇಸ್ ಟಿಶ್ಯೂ ಅಂತ ನಾನು ತರಿಸ್ಕೊಂಡಿದ್ದು. ಇದು ನನಗೆ ಅಮೆಝಾನಿಂದ ತರಿಸ್ಕೊಳ್ಳೋಕ್ಕೆ ಅವರು ರೆಫರ್ ಮಾಡಿದ್ದು. ಸೊ ಇದನ್ನು ನಾನು ಅಮೆಝಾನಿಂದ ತರಿಸ್ಕೊಂಡೆ. 206 ರೂಪಾಯಿ ನಾನು ತರಿಸ್ಕೊಂಡಿದ್ದು ಅನಿಸುತ್ತೆ. ಸೊ ಎಸ್, 206 ರೂಪಾಯಿಗೆ ತರಿಸ್ಕೊಂಡಿದ್ದು ಅಮೆಝಾನಿಂದ. ಸೊ ನನಗೆ ಯಾವುದೇ ಆದಂತಹ ಇದರಿಂದ ಸ್ಕ್ಯಾಮ್ ಅಥವಾ ಫೇಕ್ ಏನೂ ಆಗಲಿಲ್ಲ. ಓಕೆನಾ? ಸೊ ಇದರಲ್ಲಿ ಟೋಟಲ್ ನೋಡೋದಾದರೆ 1 2 3 4 5 ಪ್ಲಸ್ ಇದೊಂದು 6. ಸೊ ನಾನು ಹೇಳ್ಬೇಕಂದ್ರೆ ಇದನ್ನಾಗಲೇ ಯೂಸ್ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಪೂರ್ತಿಯಾದ ಪ್ರಾಡಕ್ಟಲ್ಲಿ 100 ಪೀಸ್ ಇರುತ್ತೆ. ನೀವು ನೋಡಬಹುದು, ಇಲ್ಲಿ ಕಾಣಿಸುತ್ತಾ, 100 ಪೀಸ್ ಇರುತ್ತೆ. ಆ್ಯಂಡ್ ಇದ್ರ ಒಂದು ಬೆಲೆ ಬಂದುಬಿಟ್ಟು 45 ರೂಪೀಸ್, 45 ರೂಪಾಯಿ ಇರುತ್ತೆ ಇದು ಬ್ಯಾಂಬೋ ಟಿಶ್ಯೂ ಒಂದು. ಸೊ ಆ್ಯಂಡ್ ಇದನ್ನು ಒಂದಂತ ಕನ್ಸಿಡರ್ ಮಾಡಿದ್ರೆ ಇದು ಬಂದುಬಿಟ್ಟು ಇಷ್ಟು ದಪ್ಪ ಬಂದಿರುತ್ತೆ, 100 ಪೀಸ್ ಇರುತ್ತೆ. ಸೊ ಅದರಲ್ಲಿ ನಾನು ಆಗಲೇ ಯೂಸ್ ಮಾಡೋಕ್ಕೆ ನಿಜವಾಗ್ಲೂ ಯೂಸ್ ಮಾಡಿ ನಿಮ್ಮ ಮುಂದೆ ಹೇಳ್ತಿರೋದು. ಇಷ್ಟು ಮಾಡಿ ನನ್ನ ಹತ್ರ ಇಷ್ಟೇ ಬಾಕಿ ಉಳಿದಿರೋದು. ಓಕೆನಾ? ಸೊ ಟಿಶ್ಯೂ ಬಗ್ಗೆ ಹೇಳೋದಾದರೆ ನಾನು ಪರ್ಸ್ನಲಾಗಿ ಯೂಸ್ ಮಾಡಿ ಹೇಳ್ತಿರೋದು. ಓಕೆನಾ? ಸುಮ್ಮನೆ ಬಂದುಬಿಟ್ಟು ಹೇಳ್ತಿಲ್ಲ ಯಾರಿಗೂ. ಆ ಪ್ರಾಡಕ್ಟ್ನ ತಂದಾದಮೇಲೆ
ಸುಮ್ಮನೆ ಏನೋ ಒಂದು ಕೊಲ್ಯಾಬ್ ಮಾಡೋಕ್ಕೆ ಒಂದು ವೀಡಿಯೋಗೋಸ್ಕರ ಮಾಡ್ತಿದ್ದೀನಿ ಅಂತಲೂ ಕೂಡ ಯಾರಿಗೂ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಯೂಸ್ ಮಾಡಿ ಕೂಡ ಹೇಳ್ತಿರೋದು. ಆ್ಯಂಡ್ ಇದು ನ್ಯಾಚುರಲ್ ಆಗಿ ಬ್ಯಾಂಬೋಯಿಂದ ಮಾಡಿರೋದ್ರಿಂದ ಸೊ ಇದು ಯಾವುದಕ್ಕೂ ಹಾನಿಕಾರಕವಾಗಿ ಆಗುತ್ತೆ ಅಂತ ನನಗೆ ಅನಿಸಲ್ಲ. ಸೊ ಟಿಶ್ಯೂ ಬಂದುಬಿಟ್ಟು ಈ ಥರ ಇದೆ. ಸೊ ಬ್ಯಾಂಬೋ ಟಿಶ್ಯೂ, ಫೇಸ್ ಟಿಶ್ಯೂ ಆಗಿರೋದ್ರಿಂದ ಓಕೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ನನಗೆ. ಸೊ ಇದು ನನ್ನ ಫಸ್ಟ್ ಪ್ರಾಡಕ್ಟ್. ಸೊ ಇದು ಪ್ರೈಸ್ ಬಂದುಬಿಟ್ಟು 206 ರೂಪಾಯಿ ಆಗಿತ್ತು ನನಗೆ, ವಿತ್ ಡೆಲಿವರಿ ಚಾರ್ಜ್ ಕೂಡ ಇನ್ಕ್ಲೂಡ್ ಮಾಡಿನೇ. ಸೊ ಇದನ್ನು ನನಗೆ 12 ಡೇಸ್ ಆದಮೇಲೆ ಇದ್ರ ಅಮೌಂಟ್ ಏನಿತ್ತು 206 ರೂಪಾಯಿ, ಅದು ನನಗೆ ರಿಟರ್ನ್ ಕೂಡ ಪೇ ಮಾಡಿದ್ದಾರೆ ಅವರು. ಸೊ ನಿಮಗೆ ಕನ್ಫರ್ಮ್ ಬೇಕಿತ್ತು ಅಂತ ಅಂದ್ಬಿಟ್ಟು ಈ ಟಿಶ್ಯೂನ ತರಿಸ್ಕೊಂಡಾದ್ಮೇಲೂ ನನಗಿನ್ನೂ ಸ್ಕ್ಯಾಮ್ ಅಂತ ಅನ್ನಿಸ್ಕೊಂಡು ಥಿಂಕ್ ಮಾಡೋ ಅಗತ್ಯ ಇರಲಿಲ್ಲ. ನನಗೆ ಅಮೌಂಟ್ ಕೂಡ ರಿಟರ್ನ್ ಬಂತು. ಸೊ ವಿತ್ ಅವರು ಓಕೆ ಮಾಡ್ಕೊಬೋದು ಅಂತ ಅವರೂ ಹೇಳಿದರು. ಸೊ ಇನ್ ಕೇಸ್ ನಿಮಗೆ ಆ ಥರ ಅನ್ನಿಸ್ತು ಸ್ಕ್ಯಾಮ್ ಅಂತೆಲ್ಲ ಅಂದರೆ ನೀವು ಸ್ಮಾಲ್ ಅಮೌಂಟಿಂದನೂ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಸ್ಮಾಲ್ ಅಮೌಂಟ್ 206 ರೂಪಾಯಿ, ಫಸ್ಟ್ ಪ್ರಾಡಕ್ಟ್ 150 ಅನಿಸುತ್ತೆ. ಸೊ 150ಗೆ ತರಿಸ್ಕೊಂಡು ನಾನು ಪ್ರಾಡಕ್ಟ್ನ ಯೂಸ್ ಮಾಡಿದ್ದು. ಸೊ ಇದು ಬಂದು ಸೆಕೆಂಡ್ ಪ್ರಾಡಕ್ಟ್. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಥರ್ಡ್ ಪ್ರಾಡಕ್ಟ್ಗೂ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಸೊ ನನ್ನ 3ನೇ ಪ್ರಾಡಕ್ಟ್ ಬಂದುಬಿಟ್ಟು ಸೊ ಎಲೆಕ್ಟ್ರಿಕ್ ಟ್ಯೂತ್ ಬ್ರಷ್. ಸೊ ಇದನ್ನು ನಾನು ಐ ಥಿಂಕ್ 800 ರೂಪಾಯಿ ಅನಿಸುತ್ತೆ ಹತ್ತತ್ರ. ಸೊ ಅಷ್ಟಕ್ಕೆ ತರಿಸಿದ್ದು. ಇದ್ರ ಜೊತೆ ನನಗೆ 4 ಬ್ರಷ್ಗಳದ್ದು ಕೊಟ್ಟಿದ್ದಾರೆ ಮುಂದೆ, ಓಕೆನಾ. ಸೊ 1 2 3 4 ಆ್ಯಂಡ್ ಇದೊಂದು. ಸೊ ಇದು ಬಂದುಬಿಟ್ಟು ಸ್ವಲ್ಪ ಮುಂದೆ ಸ್ಮಾಲ್ ಇದೆ, ಮಕ್ಕಳಿಗೆ ಓಕೆ, ಬೇಬಿಗಳಿಗೆ ಓಕೆ ಅಂತ ನನ್ನ ಫೀಲ್. ಸೊ ಇದು ನನಗೆ ಬೇಕಿತ್ತು ಅಂತ ಅಂದ್ಬಿಟ್ಟೆ ತರಿಸ್ಕೊಂಡೆ. ಓಕೆ, ಒಂದ್ಸಲ ಟ್ರೈ ಮಾಡೋಣ ಅಂತ. ಸೊ ಆ್ಯಸ್ ವೆಲ್ ಟಿಶ್ಯೂ ಕೂಡ ಯೂಸ್ ಆಗೇ ಆಗುತ್ತೆ. ಸೊ ಸೆಕೆಂಡ್ ಪ್ರಾಡಕ್ಟ್ ನಾನು ಇದನ್ನು ತರಿಸ್ದೆ, ಓಕೆನಾ. ಸೊ ಇದರಲ್ಲಿ ಬಂದುಬಿಟ್ಟು ಆನ್ ಆ್ಯಂಡ್ ಆಫಿಗೆ ಫಸ್ಟ್ ಒಂದು ಬಟನ್ ಕೊಟ್ಟಿದ್ದಾರೆ, ಐ ಥಿಂಕ್ ಕಾಣಿಸ್ತಿದೆ. ಸೊ ದೆನ್ ಅದಾದಮೇಲೆ ಟೋಟಲಾಗಿ 6 ಮೂಡ್ಸ್ ಇದೆ ಇದರಲ್ಲೂ. ಸೊ ವೈಬ್ರೇಟ್ ಥರ ಸ್ಟಾರ್ಟ್, ನಿಮಗೆ ಅದೇ ಸ್ಟಾರ್ಟ್ ಮತ್ತು ಆನ್ ಆ್ಯಂಡ್ ಆಫಿಗೆ ಎರಡೂ ಕೂಡ ಸೇಮ್ ಬಟನ್ ಆಗಿರುತ್ತೆ. ಸೊ ಆನ್ ಆಗಿದ ತಕ್ಷಣ ಗ್ರೀನ್ ಕಲರ್ ಲೈಟ್ ಕೂಡ ಬರುತ್ತೆ. ಸೊ ದೆನ್ ಅದೇ ಥರ ಕಂಟಿನ್ಯೂಸ್ 6 ಮೂಡ್ಸ್ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ನೋಡ್ಬೋದು ನೀವು ಇಲ್ಲಿ ವೈಬ್ರೇಟ್ ಕೂಡ ಕೇಳಿಸ್ತಿದೆ ಅನಿಸುತ್ತೆ. ಸೊ ಇಷ್ಟೇ, ಸೇಮ್ ಅದನ್ನೇ ಪ್ರೆಸ್ ಮಾಡ್ತಾ ಇದ್ದರೆ ಮೂಡ್ ಕೂಡ ಚೇಂಜ್ ಆಗುತ್ತೆ, ಪ್ಲಸ್ ಆನ್ ಆ್ಯಂಡ್ ಆಫ್ಗೂ ಸೇಮ್ ಆಗಿರುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇದಾದಮೇಲೆ ಇದನ್ನು ಆ್ಯಡ್ ಮಾಡೋದು ಯಾವ ಥರನಪ್ಪ ಅಟ್ಯಾಚ್ ಮಾಡೋದು ಅಂದರೆ ತುಂಬಾ ಸಿಂಪಲ್ ಇದೆ, ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಮುಗೀತು. ಸೊ ಇಷ್ಟೇ. ಅದ್ರ ಜೊತೆ ಇದು ಕೂಡ ವೈಬ್ರೇಟ್ ಆದಾಗ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ನೀವು ನೋಡ್ಬೋದು. ತುಂಬ ಆಗ್ತಾ ಇದೆ ವೈಬ್ರೇಟ್ ಇದರಿಂದ. ಸೊ ಈ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಇದು ವಾಷೆಬಲ್ ಕೂಡ ಹೌದು, ವಾಟರಿಂದ ವಾಶ್ ಕೂಡ ಮಾಡ್ಬೋದು. ಸೊ ಈಸಿಯಾಗಿ ಈ ಥರ ತೆಗೆದುಬಿಟ್ಟು ನೀವು ವಾಶ್ ಕೂಡ ಮಾಡಿಬಿಟ್ಟು ಇಡ್ಬೋದು. ಇದರಿಂದ ನಮಗೆ ಯಾವುದೇ ಒಂದು ಬ್ಯಾಟ್ರಿ ಲೋ ಆಗಿಬಿಡುತ್ತೆ ಅಂದರೆ ಆಗುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಇರುತ್ತೆ. ಸೊ ಆ ಥರ ಏನು ಯೋಚನೆ ಮಾಡೋಗತ್ತೆ ಇಲ್ಲ. ನಿಮಗೆ ಒಂದು ಚಾರ್ಜರ್ ಪಿನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದಕ್ಕೆ ಒಂದು ಚಾರ್ಜರ್ ಕೇಬಲಿಂದ ಚಾರ್ಜ್ ಕೂಡ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವಾಗಾದರೂ ಚಾರ್ಜ್ ಖಾಲಿ ಆಯಿತು ಅಂದರೆ ಮತ್ತೆ ಕೂಡ ಚಾರ್ಜ್ ಮಾಡಿಕೊಂಡು ಮತ್ತೆ ಕೂಡ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ವೇಸ್ಟ್ ಆಗುತ್ತೆ ಅನ್ನೋ ಥರ ಏನಿಲ್ಲ. ಸೊ ಇದು ಕೂಡ ಒಂದು ಯೂಸ್ಫುಲ್ ಪ್ರಾಡಕ್ಟೇ ಆಗಿದೆ ನನಗೆ. ಸೊ ಇದು ನನ್ನ ಫಸ್ಟ್ ಕೊಲ್ಯಾಬ್ನ ಸ್ಟಾರ್ಟ್ ಮಾಡಿರೋ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇತ್ತು ಗೈಸ್. ಸೊ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಇನ್ ಕೇಸ್ ಈ ಥರ ಸ್ಟಾರ್ಟ್ ಮಾಡಿಕೊಂಡು ಕೆಲವೊಂದು ಬೇಕಿರೋ ಪ್ರಾಡಕ್ಟ್ಗಳು ಕೂಡ ಇರುತ್ತೆ, ಅಥವಾ ಸ್ಕಿನ್ ಕೇರ್ ಅಥವಾ ಸ್ಕಿನ್ಗೆ ಬೇಕಿರೋವಂಥ ಪ್ರಾಡಕ್ಟ್ ಇರ್ಬೋದು. ಯಾಕಂದರೆ ಲಿಪ್ಸ್ಟಿಕ್ ಇರ್ಬೋದು, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ತುಂಬಾ ಪ್ರಾಡಕ್ಟ್ಗಳು ಗರ್ಲ್ಸಿಗೆ ಯೂಸ್ ಆಗೋ ಥರ ಬರುತ್ತೆ. ಸೊ ಅದೆಲ್ಲ ಗರ್ಲ್ಸಿಗೆ ಬೇಕಿತ್ತು ಅನ್ನೋರು, ಇನ್ ಕೇಸ್ ನನಗೂ ಕೂಡ ಒಂದು ಕೊಲ್ಯಾಬ್ನ ಮಾಡೋವಂಥದ್ದು, ಫ್ರೀಯಾಗಿ ಒಂದು ಪ್ರಾಡಕ್ಟ್ನ ತೊಗೋಬೇಕು ಅನ್ನೋವಂಥದ್ದು ಯಾರಿಗಾದರೂ ಇತ್ತು ಅಂತ ಅಂದರೆ ಬೇಕಿದ್ದವರು ನನಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಸೊ ನಾನು ನಿಮಗೆ ಕೂಡ ಹೇಳ್ತೀನಿ ಯಾವ ಥರ ಇರುತ್ತೆ ಪ್ರೋಸೆಸ್ ಅಂತ. ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಬೇಕಿತ್ತು ಅಂದರೆ ಏನೇನಿರುತ್ತೆ ಒಂದು ಕೊಲ್ಯಾಬ್ರೇಷನಲ್ಲಿ ಅಂತ. ಸೊ ಕಮೆಂಟ್ ಮಾಡಿ, ಏನೇ ಇದ್ರೂ ನಾನು ತಿಳಿಸ್ಕೊಡ್ತೀನಿ, ಓಕೆನಾ ಗೈಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಎಲ್ಲರೂ ಹೋಗ್ಬಿಟ್ಟು ಇವಾಗೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಇನ್ನೂ ಯಾರೆಲ್ಲ ನನ್ನ ಓಲ್ಡ್ ಅಂದರೆ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿರೋದನ್ನು ನೋಡಿಲ್ವೋ, ಸೊ ಇವಾಗಲೇ ಹೋಗ್ಬಿಟ್ಟು ನೋಡಿಬಿಟ್ಟು ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡ್ತಾಯಿರಿ. ಇನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಗೂ ಕೂಡ ಶೇರ್ ಮಾಡ್ತಾಯಿರಿ. ಅವ್ರಿಗೂ ಕೂಡ ನಮ್ಮ ಪರಿಚಯನ ಮಾಡಿಸಿ ನಾವು ಅವ್ರನ್ನ ಒಂದು ಪರಿಚಯ ಮಾಡ್ಕೊಂಡಿರೋ ಥರ ಅನ್ನಿಸುತ್ತೆ. ಸೊ ಇದಾಗಿತ್ತು ಇಷ್ಟು ವಿಡಿಯೋ. ಎಸ್, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಸಪೋರ್ಟ್ ಮಾಡ್ತಾಯಿರಿ. ಸೊ ಎಸ್, ಥ್ಯಾಂಕ್ ಯು ಗೈಸ್.